ಅಂತಸ್ತಿನ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪಿರುವ ದುರ್ದೈವಿ 50 ವರ್ಷದ ಶ್ರೀನಿವಾಸ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಹನುಮಂತಪುರ ಗ್ರಾಮದ ನಿವಾಸಿ. ಮೃತ ಶ್ರೀನಿವಾಸ್ಗೆ 3 ಮಕ್ಕಳಿದ್ದು ಕಟ್ಟಡ ಕಾರ್ಮಿಕನ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಲಕ್ಷಾಂತರ ರೂಪಾಯಿ ಸಾಲ ಓಲ ಮಾಡಿಕೊಂಡಿದ್ದಾರೆ. ಅದನ್ನು ತೀರಿಸಲು ಚಿಕ್ಕಬಳ್ಳಾಪುರ ನಗರದ ಗಾರೆ ಮೇಸ್ತ್ರಿ ಲಕ್ಷ್ಮೀನಾರಾಯಣ ಎಂಬುವವರ ಬಳಿ 8 ವರ್ಷಗಳಿಂದ ಹೆಲ್ಪರ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆ ಏಳೋದು, ಮೇಸ್ತ್ರಿ ಹೇಳಿದ ಕಡೆ ಕೆಲಸ ಮಾಡೋದು ಇವರ ಹವ್ಯಾಸವಾಗಿರುತ್ತೆ. ಅದರಂತೆ ಶ್ರೀನಿವಾಸ್ ಇಂದು ಬೆಳಿಗ್ಗೆ ಎದ್ದು ಚಿಕ್ಕಬಳ್ಳಾಪುರ ನಗರದ ನಗರಸಭೆಯ ಪಕ್ಕದಲ್ಲೇ ಕಟ್ಟುತ್ತಿರುವ 3 ಅಂತಸ್ತಿನ ಮನೆಗೆ ಬಂದಿದ್ದಾನೆ. ಆದರೆ ಅವನ ಗ್ರಹಚಾರ ಕೆಟ್ಟಿತ್ತೋ ಏನೋ, 3 ಅಂತಸ್ತಿನ ಮೇಲೆ ನಿಂತು ಕಟ್ಟಡದ ಗೋಡೆಗಳಿಗೆ ನೀರು ಹಾಕ್ತಿದ್ದ ವೇಳೆ ಕಾಲು ಜಾರಿ ಕೆಳಗೆ ಬಿದ್ದು ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಇಹಲೋಕ ತ್ಯಜಿಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಮೃತ ಶ್ರೀನಿವಾಸ್ ಕುಟುಂಬದವರು 3 ಜನ ಮಕ್ಕಳಿದ್ದು ಅವರ ಬದುಕಿಗೆ ಬೇಕಾದ ಅವಶ್ಯಕತೆ ಮಾಡಿಕೊಡಿ ಎಂದು ಮೃತ ವ್ಯಕ್ತಿಯ ಕಡೆಯವರು ಮೇಸ್ತ್ರಿ ಬಳಿ ಕೇಳಿಕೊಂಡಿದ್ದಾರೆ. ನಾರಾಯಣಸ್ವಾಮಿ ಅಂತ ನನ್ನ ಅಳಿಯವನು, ಓಕೆನಾ. ಇವ್ರ ತಂದೆ ಸತ್ತೋಗಿದ್ದಾರೆ, ಡೆತ್ ಆಗಿದ್ದಾರೆ. ಅಂದರೆ ಒಬ್ಬ ಕಾರ್ಮಿಕರಿಗೆ ಕೆಲಸ ಮಾಡೋಕ್ಕೋಗಿ, ಗಾರೆ ಕೆಲಸ ಮಾಡೋಕ್ಕೋಗಿ ಬಿಲ್ಡಿಂಗ್ ನೀರು ಹಾಕೋಗಿ 3ನೇ ಫ್ಲೋರಿಂದ ಬಿದ್ದು ಅಲ್ಲೇ ಡೆತ್ ಆಗಿದ್ದಾರೆ, ಓಕೆನಾ. ಇಲ್ಲಿ ತೊಗೊಂಬಂದು ಇದು ಮಾಡಿದ್ದಾರೆ. ಇವಾಗ ನಾವು FIR ಮಾಡಬೇಕಂತಿದ್ದೀವಿ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ 3 ಜನ ಮಕ್ಕಳಿದ್ದಾರೆ. ಇಷ್ಟು ವರ್ಷ ಓದಿರೋದು ಒಂದು, ಇವಾಗ ಮಕ್ಕಳು 4 ವರ್ಷ ಓದೋದೊಂದು ಅವ್ರ ಭವಿಷ್ಯ ಇರೋದು, ಓಕೆನಾ. ಅದರಿಂದ ನಾನೇನು ಹೇಳ್ತೀನಿ, ಒಂದು 5 ಲಕ್ಷ ಅವ್ರ ಹೆಸರಲ್ಲಿ ಫಿಕ್ಸೆಡ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಎಜುಕೇಷನ್ ಆದರೂ ಕಂಪ್ಲೀಟ್ ಆಗುತ್ತೆ. ಒಬ್ಬರು ಲೇಡಿ ಇದ್ದಾರೆ, ಸಾಮಾನ್ಯ ಅವ್ರ ಲೇಡಿ 3 ಜನ ಮಕ್ಕಳನ್ನ ಓದ್ಕೊಂಡು ಅವ್ರ ಫ್ಯೂಚರ್ಲಿ 10,000 ಸಂಬಳ ತೊಗೊಂಡು ಹೆಂಗೆ ಸೆಟ್ ಮಾಡೋಕ್ಕಾಗುತ್ತೆ, ಓಕೆನಾ. ಪ್ರಾಣ ಹೋಗಿರೋದ್ರಿಂದ ನಾನು ಇಷ್ಟು ಕೇಳ್ತಾ ಇದ್ದೀನಿ, ಓಕೆನಾ. ಓಕೆ, ಅದನ್ನು ಕಮಿಟ್ಮೆಂಟ್ ಕೂತ್ಕೊಂಡು ಮಾತಾಡಿ ಏನೋ ಕ್ಲಿಯರ್ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡೋಣ. ಇಲ್ಲಾಂದರೆ ಇದಕ್ಕೆ ನ್ಯಾಯ ಬೇಕು ಸರ್. ಇದು ಬಿಲ್ಡಿಂಗ್ ಓನರ್ಗೆ ನೀರು ಹಾಕೋಕ್ಕೆ ಅಲ್ಲಿಗೆ ಕಳಿಸಿದ್ದಾರೆ. ಓನರು ಅಲ್ಲಿ ಬಿಲ್ಡಿಂಗ್ ನೀರು ಹಾಕು ಅಂತ ಹೇಳಿದ್ದಾರೆ. ಅವರು ಹೋಗಿದ್ದಾರೆ, ಈ ಸೀನಪ್ಪ ಅನ್ನೋರು ಅಲ್ಲಿಗೆ ಹೋಗಿದ್ದಾರೆ. ಆ ಬಿಲ್ಡಿಂಗ್ ನೀರು ಹಾಕ್ಬೇಕು 3ನೇ ಫ್ಲೋರಿಂದ ಕಾಲು ಸ್ಲಿಪ್ಪಾಗಿ ಬಿದ್ದೋಗಿದ್ದಾರೆ. ಬಿದ್ದೋಗಿ ಅಲ್ಲೇ ಡೆತ್ ಆಗಿದ್ದಾರೆ. ಬಿಲ್ಡಿಂಗ್ ಹತ್ರ ಡೆತ್ ಆಗೋಗಿದ್ದಾರೆ. ಡೆತ್ ಆದಮೇಲೆ ತಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದು ಮಾಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಬೇಕು, ಓಕೆನಾ. ಓಕೆ, ಇಲ್ಲೇ ಸೆಟಲ್ಮೆಂಟ್ ಮಾಡೋಣ. ಯಾರ ಹತ್ರ ಕೆಲಸ ಮಾಡ್ತಾಯಿದ್ರು, ಏನು ಕೆಲಸ ಮಾಡ್ತಾಯಿದ್ರು ಸರ್? ಇವರು ಗಾರೆ ಕೆಲಸಕ್ಕೆ ನೀರು ಹಾಕೋಕೆ ಹೋಗಿದ್ರು, ಹೆಲ್ಪರ್ ಕೆಲಸಕ್ಕೆ ಹೋಗ್ತಾಯಿದ್ರು. ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಇವರು ಮೇಸ್ತ್ರಿ. ಒಂದು 20 ಇಯರ್ಸ್ನಿಂದ ಅವ್ರ ಹತ್ರನೇ ಕೆಲಸ ಮಾಡ್ತಾಯಿದ್ರು. 20 ಇಯರ್ಸ್ನಿಂದ ಅವ್ರ ಹತ್ರನೇ ಕೆಲಸ ಮಾಡ್ತಾಯಿದ್ದಾರೆ. ಆ ಬಿಲ್ಡಿಂಗ್ ಅದು ಡೆತ್ ಆಗೋದ ತಕ್ಷಣ ತೊಗೊಂಬಂದು ಇಲ್ಲಿ ಮಾಡಿದ್ದಾರೆ. ಪ್ರಾಣ ಐತೆ ಅಂತ ಪ್ರಾಣನೇ ಇಲ್ಲ, ಅಲ್ಲೇ ಸತ್ತೋಗಿದ್ದಾರೆ. ಅಲ್ಲೇ ಬಿಲ್ಡಿಂಗ್ ಹತ್ರ ಸತ್ತೋಗಿದ್ದಾರೆ. ಏನಿಲ್ಲ, ಇಲ್ಲಿಗೆ ಬಂದಮೇಲೆ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆ ಬಿಲ್ಡಿಂಗ್ ಹತ್ರ ಸತ್ತೋಗಿದ್ದಾರೆ ಅವ್ರು. ಅಲ್ಲೇ ಬಿದ್ದಿದ ತಕ್ಷಣ ಆಗೋಗಿದ್ದಾರೆ. ಇಲ್ಲಿ ತಂದು ಈ ಥರ ಮಾಡಿದ್ದಾರೆ. ಇವಾಗ ಈ ಮಕ್ಕಳಿಗೆ ನ್ಯಾಯ ಬೇಕು ಅಷ್ಟೇ. ಇದಕ್ಕೆ ಏನಾದರೂ ಆಗೋಷ್ಟು ಸಪೋರ್ಟ್. ಇನ್ನು ಮೃತ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದ ಗಾರೆ ಮೇಸ್ತ್ರಿ ಲಕ್ಷ್ಮೀನಾರಾಯಣ ಬಳಿ 8 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದು ತಾನು ಹೇಳಿದ ಕಡೆ ಕೆಲಸ ಮಾಡ್ತಿದ್ದ. ಆದರೆ ಯಾವಾಗ ಶ್ರೀನಿವಾಸ್ ಕಟ್ಟಡ ಮೇಲಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿ ಕುಟುಂಬಸ್ಥರು ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಂತೆ ಗಾರೆ ಮೇಸ್ತ್ರಿ ಯೂಟರ್ನ್ ಹೊಡೆದಿದ್ದಾನೆ. 3 ದಿನಗಳಿಂದ ನಾವು ಯಾವುದೇ ಕೆಲಸ ಮಾಡ್ತಿಲ್ಲ, ನಾನು ಕಟ್ಟಡಕ್ಕೆ ನೀರು ಹಾಕು ಅಂತ ಹೇಳೇ ಇಲ್ಲ, ಅವರೇ ಬಂದು ನೀರಾಕಲು ಹೋಗಿ ಬಿದ್ದಿದ್ದಾನೆಂದು ಸಬೂಬು ಹೇಳಿ ಕುಟುಂಬಸ್ಥರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ. ಆ ಹುಡುಗ ನಮಗೆ 8 ವರ್ಷದಿಂದ ಮಾಡ್ತಾವನೆ. ಕೆಲಸ ನಿಲ್ಲಿಸಿ 3 ದಿವಸ ಆಗೈತೆ. ಅಲ್ಲೇ ನಿನ್ನೆ ಹೋಗಿ ನೀರು ಹಾಕ್ಕೊಂಬಂದವನೆ. ಇವತ್ತು ಹೇಳಿರಲಿಲ್ಲ. ಆ 8 ಅವ್ನು ಬರೋದೇ 9:30 9 ಗಂಟೆಗೆ ಬರ್ತಾನೆ. ಅಷ್ಟೊದೇ ಇವತ್ತು 8:45ಗೆ ಬಂದವನೆ. ಗೊತ್ತಿಲ್ಲ ನಮ್ಗೆ. ಅಕ್ಕಪಕ್ಕದಲ್ಲಿ ಫೋನ್ ಮಾಡೋವರೆಗೂ ನಮಗೆ ಗೊತ್ತಿಲ್ಲ ಅಲ್ಲಿ ಹೋಗಿರೋದು. ಹೋಗೋ ಅಷ್ಟೊತ್ತು ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ಬೀಳೋ ಅಷ್ಟು ಜಾಗನೂ ಇಲ್ಲ. ಅದು ಹೆಂಗೆ ಬಿದ್ದೋದನ್ನ ನಮ್ಗೆ ಗೊತ್ತಾಗ್ತಾ ಇಲ್ಲ. ಫ್ಲೋರ್ 3 ಫ್ಲೋರೇ. ಅಲ್ಲಿ ಮೇಲೆ ಬಿದ್ದರೆ ಇಷ್ಟು ಹತ್ರ ಐತೆ, ಗೋಡೆ ಕಟ್ಟಿದ್ದೀವಿ. ಆ ಕಡೆ ಅಲ್ಲಿ ನೀರು ಹಾಕೋಕ್ಕೂ ಜಾಗ ಇಲ್ಲ. ಅರ್ಥ ಆಯ್ತು? ನೀರು ಹಾಕೋ ಅಷ್ಟೇ ಇಲ್ಲ, ನಾವೆಲ್ಲ ಪ್ಲಾಸ್ಟಿಂಗೇ ಮಾಡಿಲ್ಲ. ಅಲ್ಲಿಂದ ಅದು ಹೆಂಗೆ ಬಿದ್ದೋ ನಮಗೆ ಗೊತ್ತಿಲ್ಲ. ಕೆಲ್ಸಕ್ಕೆ ಬೇರೆ ಹತ್ರ ಹೋಗ್ಬೇಕಾಗಿತ್ತು. ಅವ್ನು ನಮ್ಗೆ ಆ ಬೇರೆ ಬಿಲ್ಡಿಂಗ್ ಹತ್ರ ಹೋಗ್ಬೇಕಾಗಿತ್ತು. ಆ ಬಿಲ್ಡಿಂಗ್ ಹತ್ರ 8:45ಗೆ ಅವ್ನು ಬರೋದು 9 ಗಂಟೆ 9:30ಗೆ. ಇವತ್ತು 8:45ಗೆ ಬಂದಂಗಿದ್ದಾನೆ. ನಮ್ಗೆ ಅಕ್ಕಪಕ್ಕದಲ್ಲಿ ಮಾಡೋರು ನಮ್ಗೆ ಫೋನ್ ಮಾಡೋರು, ಹಿಂಗೆ ಯಾರೋ ಬಿದ್ದುಬಿಟ್ಟಿದ್ದಾರೆ ಕೆಲಸದವ್ರು ನೋಡಿ ಬನ್ನಿ ಅಂತ. ನಾವು ಹೋಗೋ ಅಷ್ಟೊತ್ತಿಗೆ ಆ ಹುಡುಗ ಬಿದ್ದ.
ಇನ್ನು ಯಾವಾಗ ಗಾರೆ ಮೇಸ್ತ್ರಿ ಮೃತ ಶ್ರೀನಿವಾಸ್ ವಿಚಾರದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೋ ಶ್ರೀನಿವಾಸ್ ಕುಟುಂಬಸ್ಥರು ಪೊಲೀಸ್ ಕಂಪ್ಲೇಂಟ್ ಅಂತ ಮುಂದಾಗಿದ್ರು. ಆದರೆ ದೊಡ್ಡವರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಮಕ್ಕಳ ಭವಿಷ್ಯಕ್ಕೆ ಆಸರೆ ಆಗ್ತೀವಿ ಅಂದ ಮೇಲೆ ಸುಮ್ಮನಾಗಿದ್ದಾರೆ. ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ನಮ್ಮ ಹೆಸರು ಕೃಷ್ಣ ಅಂತ. ನಾಪರ್ ಒಂದು 20 ವರ್ಷದಿಂದ ಗಾರೆ ಕೆಲಸ ಮಾಡ್ತಾಯಿದ್ರು. ಗಾರೆ ಕೆಲಸ ಮಾಡಿದ್ರೆ ನಮ್ಮದು ಇಂಜಿನಿಯರಿಂಗ್ ಫೀಸು, ಇಬ್ಬರು ಇಂಜಿನಿಯರಿಂಗ್ ಓದ್ತದೆ, ಇನ್ನೊಬ್ಬ SLC ಓದ್ತಾಯಿದ್ದಾನೆ. ನಮ್ಮದು ವರ್ಷಕ್ಕೆ ಬಂದು 2 ಲಕ್ಷ ಫೀಸು, ಇನ್ನೊಬ್ಬಂದು 1.5 ಲಕ್ಷ ಆಗುತ್ತೆ. ಅದನ್ನೆಲ್ಲ ಗಾರೆ ಕೆಲಸ ಮಾಡಿ ಸಾಲ ಮಾಡಿ ಅಲ್ಲೇ ಗಾರೆ ಕೆಲಸದಲ್ಲೇ ಮಾಡಿ ಕಟ್ತಾಯಿದ್ರು. ಬೆಳಗ್ಗೆ ನಾನು ಬೆಂಗಳೂರಲ್ಲಿದ್ದೆ, ಕಾಲೇಜಲ್ಲಿದ್ದೆ. ಫೋನ್ ಬಂತು, ಈಗ ಒಂದು ವಾರ ಆಯಿತು ಬಂದು ನಾನು ಇಲ್ಲಿಗೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.